ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿನ್ನೆ ಒಂದು ವಿಡಿಯೋ ಒಳಗೆ ಅಂಬ್ರೆಲ್ಲ ಫ್ರಾಕ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇವತ್ತು ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಕಟಿಂಗ್ ವಿಡಿಯೋನ ನೋಡಿಲ್ಲಲ್ಲ ಅದನ್ನ ನೋಡಿಬಿಟ್ಟು ಸ್ಟಿಚಿಂಗ್ ವಿಡಿಯೋನ ನೋಡಿ ಖಂಡಿತವಾಗ್ಲೂ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ಖಂಡಿತವಾಗ್ಲೂ ಈಸಿಯಾಗಿ ಅಂಬ್ರೆಲ್ಲ ಫ್ರಾಕ್ನ ನೀವು ಕಟಿಂಗ್ನ ಮಾಡ್ಬೋದು. ಸೊ ಇವಾಗ ನಾನು ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಇವಾಗ ನಾನು ಕಟಿಂಗ್ ಮಾಡ್ಕೊಂಡಿರ್ತಕ್ಕಂಥ ಪಾರ್ಟ್ಸ್ನ ರೆಡಿ ಮಾಡ್ಲಕತ್ತೀನಿ. ಫ್ಯಾಬ್ರಿಕ್ಕು ಲೈನಿಂಗು ಫ್ಯಾಬ್ರಿಕ್ ಏನೈತಲ್ಲ ನಾನು ರೈಟ್ಸಲ್ಲೇ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಒಂದು 1/4 ಇಂಚಾಗುವಷ್ಟು ಸ್ಟಿಚ್ನ ಹಾಕಿ ಫೋಲ್ಡಿಂಗ್ನ ಮಾಡ್ತೀನಿ. ಕಟಿಂಗ್ ಮಾಡುವಾಗ ಕೂಡ ನಾನು ಹೇಳೀನಿ ನೆಕ್ ಬಿಡ್ತು ಒಂದು 1/4 ಇಂಚಾಗುವಷ್ಟು ಕಡಿಮೆ ತೊಗೊಂಡಿದ್ದೀನಿ. ಯಾಕಂತಂದರೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಾದ ನಂತರ ನಮಗೆ ಒಂದು ಎಕ್ಸ್ಟ್ರಾ 1/4 ಇಂಚ್ ಬರುತ್ತಲ್ಲ, ಹೀಗಾಗಿ ಇವಾಗ ಈ ರೀತಿಯಾಗಿ ನಾನು ಕಟಿಂಗ್ ಮಾಡಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನಾವೊಂದು ಯಾವ್ದು ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿಯಾಗಿ ಹಳಿ ಒಳಗೆ ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ. ನನಗೆ ಕಮೆಂಟ್ ಮಾಡಿದರು ಈ ಒಂದು ಏಜ್ ಮಕ್ಕಳಿಗೆ ನೀವು ಹೇಳ್ಕೊಟ್ಟಿದ್ದೀರಿ ಈ ಸೈಜ್ ಅಂತ ನಂಗೆ ಕೇಳಿದರು. ಹೀಗಾಗಿ ಇದು ಬಾಡಿ ಮೆಜರ್ಮೆಂಟ್ ಪ್ರಕಾರ ಡಿಪೆಂಡ್ ಆಗಿರ್ತೈತಿ. ಇದು 9 ವರ್ಷದಿಂದ 12-13 ವರ್ಷದ ಮಕ್ಕಳವರೆಗೂ ಆರಾಮಾಗಿ ಈ ಮೆಜರ್ಮೆಂಟ್ನ ತೊಗೊಂಡು ನಾವು ಫ್ರಾಕ್ನ ಕಟಿಂಗ್ ಮಾಡ್ಬೋದು. ಇವಾಗ ಮೇಲ್ಗಡೆ ಪಾರ್ಟ್ಸ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ನಾನು ಈ ಒಂದು ಫ್ರಾಕ್ನ ಸ್ಟಿಚ್ ಮಾಡಬೇಕಾಯ್ತಂದ್ರೆ ಬ್ಯಾಕ್ ಸೈಡಲ್ಲಿ ಹುಕ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಹಿಂದ್ಗಡೆ ನಾನು ಏನು ಕಟ್ ಮಾಡಿದ್ದೀನಲ್ಲ ಅದನ್ನ ಪಾರ್ಟ್ಸ್ನ ಅದು ಕ್ಲೋಸ್ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಒಂದೇ ರೀತಿ ಇಟ್ಕೊಂಡು ನಾವು ಕಟಿಂಗ್ ಮಾಡೋದು. ಕಟಿಂಗ್ ಮಾಡುವಾಗ ಕೂಡ ನಾನು ತಿಳಿಸ್ಕೊಟ್ಟೇನೆ ಯಾವ ರೀತಿಯಾಗಿ ನೀವು ಕಟಿಂಗ್ ಮಾಡೋದು ಅಂಥೇಳಿ. ಯಾಕಂತಂದರೆ ಇಲ್ಲಿ ಸ್ಟಿಚಿಂಗ್ ಕಲೀಲಾಕಂತೂ ಹೋಗಿಲ್ಲ ಅನ್ಸೋದು. ಯಾವ ಮೆಥಡ್ ಒಳಗೆ ನಾ ಸ್ಟಿಚಿಂಗ್ ಮಾಡ್ತೀನಲ್ಲ, ಸ್ಟಿಚಿಂಗ್ ಮಾಡಿದ ನಂತರ ವೇರ್ ಮಾಡಿದ ನಂತರ ಈ ಫ್ರಾಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಯಾಕಂತಂದ್ರೆ ಹಳ್ಳಿ ಒಳಗೆ ಜಾಸ್ತಿ ಈ ರೀತಿಯಾಗಿ ಹೊಲಿಸೋದು ಕಡಿಮೆ ಅಂತ ಹೇಳ್ಬೋದು. ಹೀಗಾಗಿ ನನಗೆ ಒಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಈ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಫ್ರಾಕ್ಸು ಅಂಬ್ರೆಲ್ಲ ಫ್ರಾಕ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದರು. ತುಂಬ ದಿನ ಆಯಿತು, ಬಟ್ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಈ ಒಂದು ಲೈನಿಂಗ್ ಕೂಡ ತಂದುಬಿಟ್ಟು ತುಂಬ ದಿನವೇ ಆಗಿತ್ತು. ಹೀಗಾಗಿ ಇವತ್ತು ಸ್ಟಿಚಿಂಗ್ ಮಾಡ್ಬೇಕಂತ ಹೇಳಿ ಮಾಡ್ಲಾಕತ್ತೀನಿ. ಕಟಿಂಗ್ ಮಾಡುವಾಗ ಡಾಟ್ ಪಾಯಿಂಟ್ನ ನಾನು ಮಾರ್ಕ್ ಮಾಡಿರೋದು ಕೂಡ ಹೇಳೀನಿ. ಇವಾಗ ಡಾಟ್ ಮಾಡೋದು ಪಾಯಿಂಟ್ನ ನಾನು ಇವಾಗ ಅದನ್ನು ಕಂಪ್ಲೀಟಾಗಿ ಮಾಡಿ ಡಾಟ್ ಹಿಡಿಯೋದಾಯಿತು. ಇದಾದ ನಂತರ ಇನ್ನೊಂದು ಬ್ಯಾಕ್ ಪಾರ್ಟಲ್ಲಿ ಕೂಡ ನಾನು 2 ಪಾರ್ಟ್ಸ್ನ ಸೆಪ್ರೇಟಾಗಿ ಮಾಡಿದ್ದೀನಿ ಹುಕ್ಸ್ ಅಟ್ಯಾಚ್ ಮಾಡೋದಕ್ಕೋಸ್ಕರ. ಹೀಗಾಗಿ 1 ಇಂಚ್ ಆಗುವಷ್ಟು 2 ಸೈಡು ಎಕ್ಸ್ಟ್ರಾ ಬಟ್ಟೆನ ಇರೋದನ್ನು ನಾನು ಹೇಳಿದ್ದೀನಿ. ಇವಾಗ ನಾನು ಈ ರೀತಿಯಾಗಿ ಸ್ಟಿಚ್ನ ಹಾಕಿ ಇದನ್ನು ಕೂಡ ಫೋಲ್ಡ್ ಮಾಡ್ತೀನಿ. ಇಲ್ಲ ನಾನು ಫೋಲ್ಡ್ ಮಾಡೋಂಗಿಲ್ಲ ಪೈಪಿಂಗ್ ಮಾಡ್ತೀನಿ ಅಂತಂದ್ರೆ ಅದನ್ನು ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಇಲ್ಲಿ ಫೋಲ್ಡಿಂಗ್ ಮಾತ್ರ ಮಾಡ್ತಾಯಿದ್ದೀನಿ, ಯಾವುದೇ ರೀತಿಯಾಗಿ ಪೈಪಿಂಗ್ನ ಕೊಡ್ತಾಯಿಲ್ಲ. ಹಾಗೆ ಇವತ್ತು ಈ ಫ್ರಾಕ್ನ ನಾನು ಸಬ್ಸ್ಕ್ರೈಬರ್ ಹೇಳಿದ್ರಲ್ಲ, ಸೊ ಹೀಗಾಗಿ ನನ್ನ ಮಗಳಿಗೆ ಒಂದು ಹಳೆ ಸಾರಿನ ತೊಗೊಂಡು ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ಲತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಆಗ್ಯಾರ ಬಟ್ ಇನ್ನೂ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಸೊ ಎಲ್ಲರೂ ಕೂಡ ಸಪೋರ್ಟಿಂದ ಬೇಗನೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸೊ ಇವಾಗ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಜೋಡಿಸಿ ಆದ ನಂತರ ಇವಾಗ 1 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಹಿಂಗೆ ಅದಕ್ಕೋಸ್ಕರ ನಾವು ಯಾವ ಸೈಡು ಹುಕ್ಸ್ನ ಅಟ್ಯಾಚ್ ಮಾಡ್ತೀವಲ್ವ ಆ ಸೈಡು 1 ಇಂಚ್ ಆಗುವಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ. ಇಲ್ಲ ನಾವು ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ತೀವಿ ಅಂತಂದರೆ 1/4 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡು ಆ ರೀತಿಯಾಗಿ ನಾವು ಬ್ಲೌಸ್ಗೆ ಹುಕ್ಸ್ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಆ ರೀತಿ ಮಾಡ್ಬೋದು. ನಾನು ಅದೇ ಒಂದು ಫ್ಯಾಬ್ರಿಕ್ನ ಎಕ್ಸ್ಟ್ರಾನೇ ತೊಗೊಂಡು ಅದನ್ನೇ ಅಲ್ಲಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಅಂತಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಸೈಡ್ ಏನು ಹುಕ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅದು ರೆಡಿ ಆಯಿತು. ಇನ್ನೊಂದು ಸೈಡ್ ಏನೈತಲ್ಲ ಅದನ್ನು ಕೂಡ ನಾನು ಹೇಳ್ತೀನಿ, ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ 2 ಪಾರ್ಟ್ಸಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಈ ಒಂದು ಪಾರ್ಟ್ಸಲ್ಲಿ ನಾವು 1/4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಸೊ ಇವಾಗ ನಾನು 1-2 ಇಂಚ್ ಆಗುವಷ್ಟು ಬಿಡ್ತಿರ್ತಕ್ಕಂತಹ ಬಟ್ಟೆನ ತೊಗೊಂಡು ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಹುಕ್ಸ್ ಮನಿನ ರೆಡಿ ಮಾಡ್ತಾಯಿದ್ದೀನಿ.
ಇಲ್ಲ ನೀವು ಹುಕ್ಸ್ ಅಟ್ಯಾಚ್ ಮಾಡೋಂಗಿಲ್ಲ ಅಂತಂದ್ರೂ ನೀವು ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಕ್ಲೋಸಾಗಿ ಇಡ್ಬೋದು. ಫೋಲ್ಡ್ ಮಾಡಿಸಿ ಮೇನ್ ಬ್ಲೌಸ್ಗೆ ನಾವು ಹುಕ್ಸ್ ಮನೆಯಲ್ಲಿ ರೆಡಿ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಒಂದು ಹಳೆ ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಇವಾಗ ಸ್ಟಿಚ್ನ ಹಾಕ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನನೇ ವಿಡಿಯೋಸನ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ 3ರಿಂದ 4ನ ಹುಕ್ ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟ್ ಕೆಳಗಡೆ ಏನೈತಲ್ಲ ಅದನ್ನ 2 ಪಾರ್ಟ್ಸ್ ಏನೈತಲ್ಲ ಕ್ಲೋಸ್ ಮಾಡಿ ಸ್ಟಿಚ್ನ ಹಾಕಿಬಿಡ್ತೀನಿ. ನಾನು ಇದೇ ನೋಡಿ, ಇದೇ ಮೆಥಡ್ ಒಳಗೆ ನಾನು ಪ್ರತಿ ಒಂದು ಅಂಬ್ರೆಲಾ ಫ್ರಾಕ್ ಆಗಿರ್ಬೋದು, ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಚೂಡಿದಾರ ಟಾಪು ಮತ್ತು ಪ್ಯಾಂಟ್ನ ಆ ರೀತಿಯಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದಂತ ಹೇಳಿ ಕೂಡ ತಿಳಿಸ್ಕೊಟ್ಟೀನಿ. ಹಾಗೆ ಬರ್ತಕ್ಕಂಥ ವಿಡಿಯೋ ಒಳಗೆ ಜಾಸ್ತಿ ನಾನು ನಾರ್ಮಲ್ ಬ್ಲೌಸ್ ಅರ್ಥ ಆಗ್ತಾಯಿಲ್ಲ, ಅದನ್ನೇ ಡೀಟೇಲಾಗಿ ನೀವು ಅಳತೆ ಬ್ಲೌಸ್ನ ತೊಗೊಂಡು ಹೇಳ್ಕೊಡಿ ಅಂಥೇಳಿ ಎಲ್ಲರೂ ಕೇಳ್ತಾಯಿದ್ದೀರಾ. ಆದಷ್ಟು ನಾನು ಎಲ್ರಿಗೆ ಅರ್ಥ ಆಗೋ ರೀತಿಯಾಗಿ ನಾನು ಯಾವ ಮೆಥಡ್ ಒಳಗೆ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಕಂಪ್ಲೀಟ್ ಆಯಿತು. ನಾವು ಎಲ್ಲಿಗೆ ಹುಕ್ಸ್ ಮನಿನ ಅಟ್ಯಾಚ್ ಮಾಡಿದ್ವಲ್ಲ ಅಲ್ಲಿವರೆಗೂ ಈ ರೀತಿಯಾಗಿ 2 ಪಾರ್ಟ್ಸ್ನ ಜೋಡಿಸಿ ಅಲ್ಲಿವರೆಗೂ ನಾನು ಸ್ಟಿಚ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗಿರ್ತದೆ, ಏನೂ ಕನ್ಫ್ಯೂಷನ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಅರ್ಥ ಆಗಲಿ ಕಲಿಯೋರಿಗೆ ಅಂಥೇಳಿ ಈ ರೀತಿ ವಿಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇವಾಗ ಕಂಪ್ಲೀಟ್ ಆಯಿತು ಬ್ಯಾಕ್ ಸೈಡು. ಇವಾಗ ಫ್ರಂಟ್ ಸೈಡ್ ಕೂಡ ಅದನ್ನು ಪಾರ್ಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಈ ರೀತಿಯಾಗಿ ಸ್ಟೆಪ್ ವೈಸ್ ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಒಂದು ಕಡಿಮೆ ಸಮಯದ ಒಳಗೆ ನಾವು ಬ್ಲೌಸ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ಯಾವುದೇ ಒಂದು ಯೂನಿಫಾರ್ಮ್ ಆಗಿರ್ಬೋದು ಸ್ಟಿಚ್ನ ಮಾಡ್ಬೋದು. ಇವಾಗ ನಾನು 2 ಪಾರ್ಟ್ಸ್ನ ಜೋಡಿಸಿ ಸ್ಟಿಚ್ನ ಹಾಕ್ಲಾಕತ್ತೇನೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ಕೂಡ ಪಾರ್ಟ್ಸ್ ಒಳಗೆ ನಾನು ಡಾಟ್ ಪಾಯಿಂಟ್ನ ನಾನು ಮಾರ್ಕ್ ಮಾಡಿದ್ನಲ್ಲ ಅದನ್ನು ಕೂಡ ಒಂದು 6 ಇಂಚ್ ಆಗುವಷ್ಟು ಲೆಂತ್ ತೊಗೊಂಡು ನಾನು ಡಾಟ್ ಪಾಯಿಂಟ್ನ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇದು ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವಿನ್ನು ಸ್ಲೀವ್ನ ರೆಡಿ ಮಾಡ್ಕೋಬೇಕು. ನಾನು ಪಫ್ ಸ್ಲೀವ್ನ ಇಟ್ಟಿದ್ದೀನಿ. ಈ ರೀತಿಯಾಗಿ ಅಂಬ್ರೆಲಾ ಫ್ರಾಕಿಗೆ ಪಫ್ ಸ್ಲೀವ್ ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಲೈನಿಂಗು ಮತ್ತು ಫ್ಯಾಬ್ರಿಕ್ನ ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ನಾನು ಹಿಂದಿನ ವಿಡಿಯೋ ಒಳಗೆ ಎಲ್ಲನೂ ಫುಲ್ ಫ್ರಾಕ್ ಕಟಿಂಗ್ ವಿಡಿಯೋನ ನಾನು ತೋರಿಸಿದ್ದೀನಿ. ಸೊ ಇಲ್ಲಿ ನಾನು ಫೋಲ್ಡ್ ಮಾಡ್ತಾಯಿಲ್ಲ, ಇವಾಗ ಸುತ್ತಲೂ ಒಂದು ಸ್ಟಿಚ್ನ ಹಾಕ್ತೀನಿ. ಸ್ಲೀವ್ ರೌಂಡಿಂಗಲ್ಲಿ ಏನೈತಲ್ಲ ಬಾರ್ಡರ್ನ ತೊಗೊಂಡು ಒಂದು ಪಟ್ಟಿ ರೀತಿಯಾಗಿ 2 ಇಂಚ್ ಆಗುವಷ್ಟು ಬಾರ್ಡರ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಇವಾಗ ಸ್ಟಿಚ್ನ ಹಾಕಿ ಮೊದಲಿಗೆ ನೆರಿಗೆನ ಇಡ್ತೀನಿ. ನಾನು ಸ್ವಲ್ಪ ಬಟ್ಟೆ ಇತ್ತಲ್ಲ, ಹೀಗಾಗಿ ಜಾಸ್ತಿ ನಾನು ನೆರಿಗೆ ನೆಟ್ಟಿನಿ, ಯಾಕಂತಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಎಂಡಿಂಗಲ್ಲಿ ನಾನು ತೋರಿಸ್ತೀನಿ ಫುಲ್ ಫ್ರಾಕ್ ಸ್ಟಿಚಿಂಗ್ ಆದ ನಂತರ ಇದೇ ಎಲ್ಲ ಮೆಜರ್ಮೆಂಟ್ ನೋಡಿರಿ. ನಾವು ಅಂಬ್ರೆಲಾ ಟಾಪ್ ಕೂಡ ಇದೇ ರೀತಿಯಾಗಿ ಕಟಿಂಗ್ ಮಾಡ್ಬೋದು ತುಂಬಾ ಈಸಿಯಾಗಿ. ಇವಾಗ ನೆರಿಗೆನ ಇಡ್ತಾ ಇದ್ದೀನಿ. ನೀವು ನೆರಿಗೆನ ಇಟ್ಕೊಂಡು ನಮಗೆ ಸ್ಲೀವ್ ರೌಂಡಿಂಗಲ್ಲಿ ಒಂದು ಸ್ವಲ್ಪ ನಾವು ಸ್ಟಿಚಿಂಗ್ ಮಾರ್ಜಿನ್ ಜಾಸ್ತಿ ಉಳಿಲಿಲ್ಲ ಅಂತಂದರೆ ನೆರಿಗೆನ ಕಡಿಮೆ ಮಾಡ್ಬೋದು. ಬಿಚ್ಚಿಬಿಟ್ಟು ನೆರಿಗೆನ ಕಡಿಮೆ ಮಾಡಿಬಿಟ್ಟು ನಾವು ಅಟ್ಯಾಚ್ ಮಾಡ್ಬೋದು. ಮತ್ತು ಆರ್ಮೂಲಲ್ಲಿ ನಾವು ಜಾಯಿಂಟ್ ಮಾಡಬೇಕಾದ್ರೆ ಜಾಸ್ತಿ ಬಂತು ಅಂತಂದರೆ ಇನ್ನೊಂದು ನೆರಿಗೆ ಇಟ್ಕೊಳ್ಳೋದು, ಇಲ್ಲ ಅಂತಂದರೆ ಕಡಿಮೆ ಅಟ್ಯಾಚ್ ಮಾಡೋಕ್ಕೆ ಬಂತು ಅಂತಂದರೆ ಒಂದು ನೆರಿಗೆ ಬಿಚ್ಕೊಂಡು ಅಡ್ಜಸ್ಟ್ಮೆಂಟ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಪ್ಲೇಟ್ಸ್ನ ಇರೋದು ಕಂಪ್ಲೀಟ್ ಆಯಿತು. ನಂತರ ಇವಾಗ ಬಾರ್ಡರ್ನ ಅಟ್ಯಾಚ್ ಮಾಡ್ತೀನಿ. ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಅದೇ
ಸ್ಟಿಚಿಂಗ್ ಮಾಡುವಾಗಲೇ ಫೋಲ್ಡಿಂಗ್ ಮಾಡಿ ನಾವು ನೆರಿಗೆನ ಇಟ್ಟು ಅಲ್ಲಿಗೆ ಬಿಡ್ತೀವಿ ಅಂತಂದ್ರೂ ಬಿಡ್ಬೋದು. ಯಾವ ರೀತಿಯಾಗಿ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಇವಾಗ ಆಲ್ರೆಡಿ ಮಿಕ್ಕಿದ್ದ ಬಟ್ಟೆ ಇತ್ತಲ್ಲ ಬಾರ್ಡರು, ಸೊ ಹಿಂಗಾಗಿ ಅದನ್ನ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಜಾಯಿಂಟ್ನ ಮಾಡ್ತಾಯಿದ್ದೀನಿ. ನಾನು ಸ್ಲೀವ್ನ ನೋಡಿ ಉಲ್ಟಾ ಇಟ್ಟು ಇವಾಗ ಜೋಡಿಸ್ತಾ ಇದ್ದೀನಿ. ಇವಾಗ ರೈಟ್ ಸೈಡಲ್ಲಿ ಈ ರೀತಿಯಾಗಿ ನಾವು ಎಷ್ಟು ನಮ್ಗೆ ಪಟ್ಟಿ ವಿಡ್ತ್ ಬೇಕಲ್ಲ ಅಷ್ಟಿಟ್ಟು ನಾವು ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಲಕತ್ತೀನಿ. ನೀವು ನೋಡ್ತಾ ಇರ್ಬೋದು ಬಾರ್ಡರ್ನ ಅಟ್ಯಾಚ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಸ್ಲೀವ್ನು ಹೈಲೈಟ್ ಕಾಣಿಸ್ಲತ್ತೈತಿ ಅಂಥೇಳಿ ನೀವು ಅಬ್ಸರ್ವ್ ನೋಡ್ತಾ ಇರ್ಬೋದು. ಫೈನಲಾಗಿ ಇನ್ನೊಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸ್ಲೀವ್ ರೆಡಿ ಆಯ್ತು ನೋಡ್ರಿ ಫೈನಲಾಗಿ. ಇದೇ ರೀತಿಯಾಗಿ ಬ್ಲೌಸ್ ನಮ್ಗೆ ಬೇಕಂದ್ರೆ ಇದೇ ರೀತಿಯಾಗಿ ಸ್ಲೀವ್ನ ರೆಡಿ ಮಾಡ್ಬೋದು. ತುಂಬಾ ಈಸಿ ಮೆಥಡ್ ಒಳಗೆ ತುಂಬಾ ಈಸಿ ನೋಡ್ರಿ ಇದು. ಸೊ ಇವಾಗ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಗೆ ನಾವು ಇದು ಸ್ಲೀವ್ ಕೂಡ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕಿ ಎರಡೂ ಈ ರೀತಿಯಾಗಿ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಮತ್ತು ಇದು ಫ್ರಾಕ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎರಡು ಕಟ್ಟಿಂಗ್ದೊಂದು ಬೇರೆ ಸ್ಟಿಚಿಂಗ್ ಬೇರೆ ವಿಡಿಯೋನ ಸೆಪ್ರೇಟಾಗಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಜಾಯಿಂಟ್ ಮಾಡ್ತಾಯಿದ್ದೀನಿ. ನಾನು ಇನ್ನೊಂದು ಸ್ಟಿಚ್ ಕೂಡ ಹಾಕ್ತೀನಿ. ಡಬಲ್ ಸ್ಟಿಚ್ ಹಾಕ್ತು ಅಂತಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಮತ್ತೊಂದು ಸ್ಟಿಚ್ನ ಹಾಕ್ತೀನಿ. ಇದೇ ರೀತಿಯಾಗಿ ಇನ್ನೊಂದು ಸ್ಲೀವ್ನ ರೆಡಿ ಮಾಡಿಬಿಟ್ಟು ಅಟ್ಯಾಚ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಬಟ್ಟೆ ಕೂಡ ತುಂಬ ತೆಳು ಇತ್ತಲ್ಲ, ಹೀಗಾಗಿ ನಾನು ಬಾರ್ಡರ್ನ ಅಟ್ಯಾಚ್ ಮಾಡುವಾಗ ಕೂಡ ನಾನು ಲೈನಿಂಗು ಒಂದು ಫ್ಯಾಬ್ರಿಕ್ಕು ಎರಡು ಬಟ್ಟೆನ ತೊಗೊಂಡಿದ್ನಿ. ನೋಡ್ತಾ ಇರ್ಬೋದು ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲ ನೀವು ಲಾಂಗ್ ಸ್ಲೀವ್ ಬೇಕು ಅಂತಂದರೆ ಇಡ್ಬೋದು. ನಾನು ಶಾರ್ಟಾಗಿ ಈ ರೀತಿಯಾಗಿ ಪಫ್ ಸ್ಲೀವ್ ಇಟ್ಟರೆ ಫ್ರಾಕ್ಗಳಿಗೆ ಇದೇ ರೀತಿಯಾಗಿ ಸ್ಲೀವ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ರೆಡಿ ಮಾಡಿ ನಂತರ ಡೋರಿನ ತೊಗೊಂಡಿದ್ನಿ. ಯಾಕಂದರೆ ಫ್ರಾಕ್ಗಳಿಗೆ ನಾವು ಡೋರಿನ ಅಟ್ಯಾಚ್ ಮಾಡಿದ್ವಿ ಅಂತಂದರೆ ಸೊ ಫಿಟ್ಟಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನಾವು ಮೊದಲಿಗೆ ಎರಡು ಪಾರ್ಟ್ಸ್ನ ಜಾಯಿಂಟ್ ಮಾಡುವಾಗ ಹಾಕ್ಬೋದು, ಇಲ್ಲ ಒಂದೊಂದು ಸರ್ತಿ ನಾವು ಸ್ಟಿಚಿಂಗ್ ಮಾಡುವಾಗ ಮರ್ತು ಬಿಡ್ತೀವಿ. ಹೀಗಾಗಿ ಮತ್ತು ಸ್ಟಿಚಿಂಗ್ನ ರಿಮೂವ್ ಮಾಡಿ ಮತ್ತು ಜೋಡಿಸ್ಬೇಕಾಗ್ತೈತಿ. ಈ ರೀತಿಯಾಗಿ ನಾವು ಮೊದಲಿಗೆ ಒಂದು ಸ್ವಲ್ಪ ಸ್ಟಿಚ್ನ ಹಾಕಿಬಿಟ್ವಿ, ಅಟ್ಯಾಚ್ ಮಾಡಿ ಸ್ಟಿಚ್ನ ಹಾಕಿಬಿಟ್ವಿ ಅಂತಂದ್ರೆ ಆರಾಮಾಗಿ ನಾವು ಸ್ಟಿಚಿಂಗ್ನ ಮಾಡ್ಬೋದು. ಎರಡು ಸೈಡ್ ಕೂಡ ಈ ರೀತಿಯಾಗಿ ನಾನು ಜಾಯಿಂಟ ಮಾಡಿದ್ನಿ. ಸೊ ಇವಾಗ ಹಚ್ಚೋದು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ನಾನು ಅಂಬ್ರೆಲಾ ಈ ರೀತಿಯಾಗಿ ಕೆಳಗಡೆ ಪಾರ್ಟ್ಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ನಾನು ಇಲ್ಲಿ ಕೂಡ ನಾನು ಫ್ಯಾಬ್ರಿಕ್ ಏನೈತಲ್ಲ ಫ್ಯಾಬ್ರಿಕ್ಕಿಗೆ ನಾನು ಬಾರ್ಡರ್ ಇತ್ತಲ್ಲ ಸಾರಿ ಬಾರ್ಡರ್ನ ನಾನು ಅಟ್ಯಾಚ್ ಮಾಡಬೇಕಂತ ಹೇಳಿ ಬಾರ್ಡರ್ನ ಕೂಡ ಕಟಿಂಗ್ ಮಾಡಿ ಇಟ್ಟೇನೆ. ಮೊದಲಿಗೆ ಸೈಡ್ ಏನು ಕಟ್ಟಿದಾವಲ್ಲ ಅವನು ಜಾಯಿಂಟ್ ಮಾಡ್ಕೊಳ್ತೀನಿ. ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಸೈಡ್ ಇವಾಗ ಒಂದು ಎರಡು ಸ್ಟಿಚ್ನ ಹಾಕಿಬಿಡ್ತೀನಿ. ಒಂದು ಇಂಚು ಅಥವಾ 1.5 ಇಂಚ್ ಆಗೋಷ್ಟು ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ತಗೊಂಡು ಹಾಗೆ ನಮ್ಮ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಸೊ ಆದಷ್ಟು ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರ, ನಮಗೆ ಸಡನ್ನಾಗಿ ರಿಪ್ಲೈ ಮಾಡೋಕೆ ಆಗ್ತಿರಂಗಿಲ್ಲ. ಮತ್ತು ನಾನು ಕಮೆಂಟ್ ಏನು ಮಾಡಿರ್ತಾರಲ್ಲ ಸೊ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತಲ್ಲ. ಸೊ ಏನಾದರೂ ಡೌಟ್ಸ್ ಇದ್ದರೆ ಆ ಟೈಲರಿಂಗ್ ಒಳಗೆ ನನಗೆ ಗೊತ್ತಿದೆ, ಎಷ್ಟು ನನಗೆ ಅರ್ಥ ತಿಳಿಯುತ್ತಲ್ಲ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿನ್ನೆ ಕಮೆಂಟ್ ಮಾಡಿದ್ರು ಸೊ ಎಷ್ಟು ವಯಸ್ಸಿನ ಮಕ್ಕಳವರೆಗೂ ಈ ಮೆಜರ್ಮೆಂಟ್ ತೊಗೋಬೋದು ಅಂಥೇಳಿ. ಸೊ ಇದೊಂದು ಸ್ವಲ್ಪ ಎದೆ ಸುತ್ತಳತೆ ಜಾಸ್ತಿ ಇರ್ತಕ್ಕಂಥ ಒಂದು ಫ್ರಾಕ್ ಇದು. ಇದೇ ಒಂದು ನಾನು ಇದಕ್ಕೆ ಒಂದು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ನಾವು ಮೆಜರ್ಮೆಂಟ್ನ ಸ್ವಲ್ಪ ಕಡಿಮೆ ಮಾಡಿ ತಗೊಂಡು ಸ್ಟಿಚಿಂಗ್ನ ಮಾಡಬಹುದು. ಸೊ ಇವಾಗ ಲೈನಿಂಗು ಮತ್ತು ಫ್ಯಾಬ್ರಿಕ್ ಏನೈತಲ್ಲ ಎರಡೂ ಜಾಯಿಂಟ್ನ ಮಾಡ್ಲಾಕತ್ತೀನಿ.
ಇವಾಗ ರೆಡಿ ಏನು ಫ್ರಾಕ್ ಇತ್ತಲ್ಲ ಅದನ್ನ ನೋಡ್ತಾ ಇದ್ದೀನಿ, ಕರೆಕ್ಟಾಗಿಯೇ ಬಂದಿದೆ. ಇದಾದ ನಂತರ ನಾವೇನು ಮೇಲ್ಗಡೆ ಪಾರ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಜಾಯಿಂಟ್ ಮಾಡ್ತೀನಿ. ನೆಕ್ಸ್ಟ್ ಇದೇನು ಫ್ಯಾಬ್ರಿಕ್ ಐತಲ್ಲ ಇದನ್ನ ನಾನು ಪಿಕೋ ಹಾಕ್ತೀನಿ ಲಾಸ್ಟ್. ಮೊದಲಿಗೆ ಇವಾಗ ನಾ ಏನು ಬಾರ್ಡರ್ ಏನಿತ್ತಲ್ಲ ಅದನ್ನ ಮೊದಲಿಗೆ ಅಟ್ಯಾಚ್ ಮಾಡ್ತೀನಿ. ಬಾರ್ಡರ್ಗೆ ಸಣ್ಣದಾಗಿ ಒಂದು ನೀರಿಗೆನ ಇಟ್ಟ ನಂತರ ನಾನು ಆ ಜಾಯಿಂಟ ಮಾಡ್ತೀನಿ. ಸೈಡ್ ಏನಂತಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಲತ್ತೀನಿ. ಯಾಕಂತಂದ್ರೆ ಅದು ಬಟ್ಟೆ ತುಂಬಾ ತಿಳುತ್ತಲ್ಲ, ಇಳೆ ಬಿಚ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ 1 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿ ಈ ರೀತಿಯಾಗಿ ತೆಳುವಾಗಿ ನಾನು ನೀರಿಗೆನ ಇಡ್ತಾಯಿದ್ದೀನಿ. ಯಾಕಂತಂದರೆ ನಾವು ಫುಲ್ ರೌಂಡಿಂಗ್ಗೆ ಸಾಲ್ಬೇಕಲ್ಲ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಇದ್ಕಿ ತೆಳುಬೇಕಂತಂದರೆ ನಾವು ನೀರಿಗೆನ ಇಡ್ಬೋದು. ಈ ಬಾರ್ಡರು ಜಾಸ್ತಿನೇ ಇತ್ತಲ್ಲ, ಹೀಗಾಗಿ ಒಂದು ತುಂಬ ತೆಳುವನ್ನಲ್ಲ ಪ್ಲೇಟ್ಸ್ನ ಇಟ್ಟನಿ. ಇವಾಗ ಸೈಡ್ ಏನೈತಲ್ಲ ನಾನು ಫುಲ್ ಕ್ಲೋಸ್ ಮಾಡಿ ಒಂದು ಸ್ಟಿಚ್ನ ಹಾಕ್ಲಕತ್ತಾನೆ. ಇವಾಗ ಫುಲ್ ರೌಂಡಿಂಗ್ ಇವಾಗ ಅಟ್ಯಾಚ್ ಮಾಡ್ಲಕತ್ತಾನೆ. ಈ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ಸಾರಿ ಬಾರ್ಡರ್ ಚೆನ್ನಾಗಿತ್ತು ಅಂತಂದರೆ ಈ ರೀತಿಯಾಗಿ ಅಟ್ಯಾಚ್ ಮಾಡೋದ್ರಿಂದ ಹೈಲೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನಮಗೆ ಬಾರ್ಡರ್ ಅಷ್ಟೊಂದು ಎಲ್ಲನೂ ಸಾರಿ ಮತ್ತು ಬಾರ್ಡರ್ ಎರಡೂ ಸೇಮ್ ಇದೆ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಲೆಂತ್ನ ಜಾಸ್ತಿ ತೊಗೊಂಡು ಡೈರೆಕ್ಟಾಗಿ ಒಂದು ಜಿಗ್ಜಾಗ್ ಮಾಡಿ ನಾವು ಫ್ರಾಕ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಆಲ್ರೆಡಿ ಬಾರ್ಡರ್ ಇತ್ತಲ್ಲ, ಹೀಗಾಗಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸುತ್ತಲೂ ಇದೇ ರೀತಿಯಾಗಿ ಅಟ್ಯಾಚ್ನ ಮಾಡ್ತೀನಿ. ಈ ಫೈನಲ್ ಆಗಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತಿದು. ಸೊ ರೆಡಿಮೇಡ್ ಏನು ಫ್ರಾಕ್ಸ್ ಇರ್ತಾವಲ್ಲ, ಸೊ ಅದೇ ರೀತಿಯಾಗಿ ಬಂದಿತ್ತು, ನೋಡ್ತಾ ಇರ್ಬೋದು. ಸ್ಯಾರಿ ಕೂರನೂ ಕ್ಲಿಯರ್ ಅಷ್ಟೇ ಚೆನ್ನಾಗೈತಿ. ಇನ್ನೊಂದು ಸ್ಟಿಚ್ನ ಹಾಕ್ತೀನಿ. ಆದ ನಂತರ ಇನ್ನು ಸುತ್ತಲೂ ಏನೈತಲ್ಲ ಇನ್ನೂ ಇದಕ್ಕೂ ಪಿಕೋ ಹಾಕಿಬಿಡ್ತೇನೆ. ಇವಾಗ ಫ್ಯಾಬ್ರಿಕ್ ಕೂಡ ಪಿಕೋ ಹಾಕಿ ನೆಕ್ಸ್ಟ್ ಇವಾಗ ಮೇಲ್ಗಡೆ ಪಾರ್ಸಿ ಏನು ರೆಡಿ ಮಾಡಿದ್ನು ಎರಡೂ ಕೂಡ ಅಟ್ಯಾಚ್ ಮಾಡ್ತೀನಿ. ಇವಾಗ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತೀನಿ. ಇವಾಗ ಜಾಯಿಂಟ ಮಾಡ್ತೀನಿ. ಇವಾಗ ಕರೆಕ್ಟಾಗಿದೆ. ಸೈಡ್ ಏನು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡಿದ್ವಲ್ಲ 1 ಇಂಚು ಅಷ್ಟೇ ಇವಾಗ ಜಾಯಿಂಟ್ ಮಾಡಿ ಕಂಪ್ಲೀಟಾಗಿ ಫ್ರಾಕ ರೆಡಿ ಆಗ್ಲಕ್ಕ ಬಂತು. ಈ ಒಂದು ಸ್ಟಿಚಿಂಗ್ ಮೆಥಡ್ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೀನಿ. ಸೊ ನಾನು ಪ್ರತಿಯೊಂದು ಫ್ರಾಕ್ನ ಸ್ಟಿಚ್ ಮಾಡಬೇಕಾಯಿತು ಅಂತಂದರೆ ಇದೇ ರೀತಿಯಾಗಿ ಸ್ಟಿಚ್ನ ಮಾಡ್ತೀನಿ. ಸ್ಲೀವ್ ಏನೈತಲ್ಲ ಒಂದು ಸ್ವಲ್ಪ ನಮ್ಗೆ ಯಾವ ರೀತಿಯಾಗಿ ಬೇಕಲ್ಲ ಆ ರೀತಿಯಾಗಿ ನಾವು ಇಟ್ಕೋಬೋದು. ಹೀಗಾಗಿ ಈ ಒಂದು ಸಾರಿ ತುಂಬಾ ಚೆಂದಿತ್ತು. ಹೀಗಾಗಿ ಇದನ್ನ ನಾನು ಸ್ಟಿಚ್ ಮಾಡಬೇಕಂತೇಳಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಸೈಡ್ ನಮ್ಗೆ ಎಷ್ಟು ಲೈನ್ ಬೇಕಲ್ಲ ನಾನು 3 ಸ್ಟಿಚಿಂಗ್ ಲೈನ್ನ ಹಾಕ್ಲಕತ್ತೀನಿ. ಎರಡು ಸೈಡ್ ಕೂಡ ಇವಾಗ ಫಿಟ್ಟಿಂಗ್ ಲೈನ್ನ ಹಾಕ್ಲಕತ್ತೀನಿ. ಇವಾಗ ರೆಡಿ ಒಂದು ಫ್ರಾಕ್ ಇತ್ತಲ್ಲ ಅದ ಒಂದು ಮೆಜರ್ಮೆಂಟ್ ತೊಗೊಂಡು ನಾನು ಕಟಿಂಗ್ ಮಾಡೀನಿ. ಸೊ ಹೀಗಾಗಿ ನಾನು ಫಿಟ್ಟಿಂಗ್ ಲೈನ್ ಕೂಡ ನಾನು ಇವಾಗ ಹಾಕೀನಿ. ಇದಾದ ನಂತರ ಇವಾಗ ಫೈನಲ್ ಆಗಿ ಎರಡು ಪಾರ್ಟ್ನ ರೆಡಿ ಮಾಡ್ತೀನಿ. ನೀರಿಗೆ ಇಟ್ಟು ಯಾವ ರೀತಿಯಾಗಿ ಫ್ರಾಕು ಅಥವಾ ಲಾಂಗ್ ಫ್ರಾಕ್ನ ನಾನು ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದಂಥೇಳಿ ಇನ್ನು ಬರ್ತಕ್ಕಂಥ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ. ನಾನು ಸ್ಟಿಚಿಂಗ್ ಮಾಡಿದ್ನಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಅಂಬ್ರೆಲಾ ಫ್ರಾಕು ತುಂಬಾ ಜನ ಕೇಳಿದ್ರು ಅಂತ ಇವತ್ತು ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಹಾಗೆ ಸೈಡ್ ಏನು ನಾವು ಜಾಯಿಂಟ್ ಮಾಡಿರ್ತಕ್ಕಂಥ ಇರ್ತಾವಲ್ಲ ಸೈಡ್ ಸ್ಟಿಚ್ಚು ಒಂದೇ ಸೈಡ್ ಬರೋ ರೀತಿಯಾಗಿ ನಾವು ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಸುತ್ತಲೂ ಕೂಡ 2 ಸ್ಟಿಚ್ನ ಹಾಕ್ತೀವಿ. ನೀವು ಓವರ್ಲಾಕ್ ಮಷಿನ್ ಇತ್ತು ಅಂತಂದರೆ ಓವರ್ಲಾಕ್ ಹಾಕಿದರೆ ಇನ್ನೂ ತುಂಬಾ ಬೆಟರ್. ಬಟ್ ನಾನು ಒಂದು 2 ರಿಂದ 3 ಸ್ಟಿಚ್ನ ಹಾಕಿಬಿಡ್ತೀನಿ. ಸಾರಿ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು. ಹೀಗಾಗಿ ಇದರಿಂದ ಫ್ರಾಕ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ಕೊಡ್ತೀನಿ. ಫೈನಲಾಗಿ ನೋಡ್ತಾ ಇರ್ಬೋದು ಫ್ರಾಕ್ ರೆಡಿ ಆಯಿತು. ನನ್ನ ಮಗಳಿಗೆ ಇವಾಗ ವಿಯರ್ ಮಾಡಿದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ
ನೀಟಾಗಿ ಬಂದಿತ್ತು. ಇವಾಗ ರಿಯಲಾಗಿ ನೋಡೋಕೆ ಕೂಡ ತುಂಬಾ ಚೆನ್ನಾಗಿತ್ತು. ಅವಳಿಗೆ ಕೂಡ ತುಂಬಾ ಚೆನ್ನಾಗಿತ್ತು. ಸ್ಲೀವ್ ಕೂಡ ನೋಡ್ತಾ ಇರ್ಬೋದು ಅಷ್ಟೇ ಚೆನ್ನಾಗಿ ಬಂದಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಒಂದು ಅಂಬ್ರೆಲಾ ಫ್ರಾಕ್ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳು ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಮತ್ತು ಮುಂದೆ ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.